ಸೀತಾ ಸೀತಾ ಏನು ಕೆಲಸ ಮಾಡದೆ ಆರಾಮಾಗಿ ಕೂತ್ಕೊಳ್ಳಿ ಅಂದ್ರೆ ನೀವು ನನ್ನ ಮಾತು ಎಲ್ಲಿ ಕೇಳ್ತೀರಾ? ಏನಾದ್ರೂ ಒಂದು ಕೆಲಸ ಮಾಡ್ತಾನೆ ಇರ್ಬೇಕಲ್ವಾ ನಿಮ್ಗೆ? ನೀವು ಇವತ್ತು ಆಫೀಸ್ಗೆ ಹೋಗ್ಬೇಕಿತ್ತು, ಹೋದ್ರಾ? ಇಲ್ಲ ತಾನೆ? ಅದನ್ನ ಬಿಟ್ಬಿಟ್ಟು ನನ್ನನ್ನು ಯಾಕೆ ಫಾಲೋ ಮಾಡ್ತಾ ಇದ್ದೀರಾ? ಈಗ ನಾನು ಆಫೀಸ್ಗೆ ಹೋಗಿದ್ದಿದ್ರೆ ನಿಮ್ಮನ್ನ ಕೇರ್ ಮಾಡ್ತಾ ಇದ್ದಿದ್ ಯಾರು? ಅದು ನನ್ ಬಿಟ್ಟು. ನೀವ್ ಕೇರ್ ಮಾಡಕ್ಕೆ ನನಗೇನಾಗಿದೆ? ಕೈಗೆ ಏಟಾಗಿದೆ ಸೀತಾ. ಏಟಾಗಿದೆ ಅಷ್ಟೇನ್ ಫ್ರಾಕ್ಚರ್ ಆಯ್ತಾ? ಬೆಳಿಗ್ಗೆ ನೀವೇನ್ ಹೇಳಿದ್ರಿ? ನನ್ ಕೈ ಕೆಲಸ ಕೊಡ್ಬೇಕಂದ್ರೆ ನಿಮ್ ಕೈಗೆ ಏಟಾಗ್ಬೇಕು ಅಂತ ಹೇಳಿದ್ರಿ. ಹಾಗೆ ಆಯ್ತು ತಾನೆ? ಅದಕ್ಕೆ ಹೇಳೋದು ಯಾವಾಗ್ಲೂ ನೆಗೆಟಿವ್ ಆಗಿ ಮಾತಾಡಬಾರ್ದು ಅಂತ. ನೀವು ನೆಗೆಟಿವ್ ಆಗಿ ಮಾತಾಡಿದಕ್ಕೆ ಈ ತರ ಆಗಿದ್ದು. ಏನೋ ಸಣ್ಣ ಪುಟ್ಟ ಗಾಯದಲ್ಲಿ ಹೋಯ್ತಪ್ಪ, ನನ್ಗೆ ಎಷ್ಟು ಟೆನ್ಷನ್ ಆಗ್ಬಾರ್ದು. ಸುಮ್ಮನೆ ಇರಿ ಸೀತಾ. ಈ ಸಿಚುಯೇಷನ್ ತಕ್ಕಾಗೆ ಒಂದು ಹಾಡು ನೆನಪಾಗ್ತಿದೆ ನಂಗೆ, ಅಣ್ಣವ್ರದ್ದು. ಯಾವುದು? ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಆಯಾಸ ಪಡೆದಿರು ನೀನು ಕೊರಗಿತ ಹೀಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ ತರ್ರಂ ತರ್ರಂ ತರ್ರಂ. ಆಗೋಯ್ತು. ಇದು ಹಾಗಲ್ಲ ಮಡ್ಚೋದು. ಹಾಗೆ ಮಾಡ್ಸೋದು ಸೀತಾ. ನೋಡಿ ಇಲ್ಲಿ. ಸೀತಾ ಹುಷಾರು. ಸೀತಾ ಪ್ಲೀಸ್, ಇವತ್ತೊಂದಿನ ಆಯಾಸ ಮಾಡ್ಕೊಳ್ತೆ ನೀವು ಆರಾಮಾಗಿ ಮಹಾರಾಣಿ ತರ ಕೂತ್ಕೊಬಿಡಿ, ದೇವತೆ ತರ. ಇವಾಗೇನು ನೀಟಾಗಿ ಮಾಡಿಸ್ಬೇಕು ತಾನೆ? ನೀಟಾಗಿ ಲಾಂಡ್ರಿ ಫಿನಿಶಿಂಗ್ ಕೊಡ್ತೀನಿ, ಓಕೆನಾ? ಹ್ಯಾಪಿ? ಪರ್ಫೆಕ್ಟ್. ಈ ರಾಮನ್ ಜೊತೆ ಸೀತಾ ಇದ್ರೆ ಯಾವಾಗ್ಲೂ ಪರ್ಫೆಕ್ಟ್. ಪಾಪ ಕವಿತೆ ಎಲ್ಲ ಹೇಳ್ತಾ ಇದ್ದೀರಾ? ಹೀಗೆ ತಾನೆ? ಹಾ, ಇನ್ನೊಂದು ಫೋಲ್ಡ್. ಕರೆಕ್ಟ್. ಸೂಪರಾ? ಏನಾಯ್ತು ರಾಮ್? ಒಂದು ಗಳಿಗೆ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಬಿಡೋದಿಲ್ಲ. ಅಷ್ಟು ಬೇಗ ನಮ್ಮ ಆಫೀಸ್ ಮ್ಯಾನೇಜರ್ ಇಂದ ಕಾಲ್. ಸರಿ, ಅಟೆಂಡ್ ಮಾಡಿ. ಅಟೆಂಡ್ ಮಾಡ್ತೀನಿ, ಅದ್ರ ಪ್ರಾಮಿಸ್ ನೀವ್ ಈ ಕೆಲಸ ಮಾಡೋಂಗಿಲ್ಲ ನಾನು ಬರೋವರೆಗೂ. ಸರಿ, ಪ್ರಾಮಿಸ್.